ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ 1207 ಪೋಸ್ಟ್ನ ಕಾಲ್ಫಾರ್ಮ್ ಆದಂಥ ಅಬಕಾರಿ ಇಲಾಖೆಯ ಒಂದು ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ಇಷ್ಟು ಪೋಸ್ಟ್ದ ಕಾಲ್ಫಾರ್ಮ್ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮತ್ತು ಎಕ್ಸಾಮ್ ಯಾವಾಗ, ಸೊ ಯಾವ ರೀತಿಯಾಗಿ ನಿಮ್ಗೆ ವಯೋಮಿತಿ ಇರುತ್ತೆ, ಸೊ ದೇಹದಾಢ್ಯತೆ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಅವ್ರು ಹೇಳಿರೋ ಪ್ರಕಾರ, ಅವ್ರ ನೋಟಿಫಿಕೇಶನ್ ಪ್ರಕಾರ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ, ಹಾಗೂ ಅಬಕಾರಿ ಪೇದೆ ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ವೃಂದದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಿಕೊಳ್ಳುವ ಕುರಿತು. ಸೊ ಇದರ ಬಗ್ಗೆ ನೆಕ್ಸ್ಟ್ ನೋಡೋದಾದರೆ, ಇದನ್ನು ಎಕ್ಸಾಮನ್ನು ನಡೆಸ್ತಕ್ಕಂಥದ್ದು KPSC ದವರು ಸ್ನೇಹಿತರೆ. ಸೊ ಯಾರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು ಇವಾಗಲೇ ಸ್ಟಾರ್ಟ್ ಮಾಡ್ಕೊಬೇಡಿ. ಯಾಕಪ್ಪ ಅಂತಂದರೆ KPSCಯ 1 ವರ್ಷದ ಅಥವಾ 2 ವರ್ಷದ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ಗಳು ತುಂಬ ಡೀಪ್ ಆಗಿ ಬಂದಿರತಕ್ಕಂಥದ್ದು. ಸೊ ಅವರು ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆನ ತೆಗೆಯೋದನ್ನು ಬಿಟ್ಟಿದ್ದಾರೆ ಇವಾಗ. ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಸೇರಿದಂತೆ ಅಂದರೆ 265 ಅಬಕಾರಿ SI ಮತ್ತು ಅದೇ ರೀತಿಯಾಗಿ 942 ಅಬಕಾರಿ ಪೇದೆ ಕಾನ್ಸ್ಟೇಬಲ್. ಸೊ ಇಷ್ಟು ಪೋಸ್ಟ್ಗಳು HKನ ಹಿಡಿದುಕೊಂಡು ಕಾನ್ಫರ್ಮ್ ಆಗಿರತಕ್ಕಂಥದ್ದು. ಟೋಟಲ್ 1207 ಪೋಸ್ಟ್ಗಳಿಗೆ ನೋಡ್ರಿ, ಅಬಕಾರಿ ಪೇದೆಗಳು ಮತ್ತು ಉಪನಿರೀಕ್ಷಕರು. ನೆಕ್ಸ್ಟ್ ನೋಡೋದಾದರೆ, ಇದರ ಬಗ್ಗೆ ನೋಡೋದಾದರೆ, ಇನ್ನು ವಯೋಮಿತಿ ಎಷ್ಟಿರುತ್ತೆ ಅಂದರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಸೊ PC ಆಗಬೇಕಂದ್ರೆ ಅಬಕಾರಿ SI ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಂದರೆ, ಮತ್ತು SIಗೆ 21 ವರ್ಷ ಏಜ್ ಲಿಮಿಟ್ ಆಗಿರಬೇಕು, ಅಂದರೆ 21 ವರ್ಷ ದಾಟಿರಬೇಕು. ಇನ್ನು ಜನರಲ್ ಮೆರಿಟ್ ಅವ್ರಿಗೆ PC ಕಾನ್ಸ್ಟೇಬಲ್ಗೆ ಎಷ್ಟಪ್ಪ ಅಂತಂದರೆ 26 ವರ್ಷಗಳು ಲಿಮಿಟ್ ಇದೆ. ಸೊ ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ಗೆ 26 ವರ್ಷಗಳು ಲಿಮಿಟ್ ಇದೆ. ಇನ್ನು 2A 2B 3A 3B ರವರಿಗೆ 29 ವರ್ಷಗಳು ಲಿಮಿಟ್. ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಕೂಡ 29 ಸೇಮ್ ವಯೋಮಿತಿ. C1 SC ST ದವರಿಗೆ 31 ವರ್ಷಗಳು ಮತ್ತು 31 ವರ್ಷಗಳು ಎರಡರಲ್ಲಿ ಲಿಮಿಟನ್ನು ನೀಡಲಾಗಿದೆ. ನೆಕ್ಸ್ಟ್ ನೋಡೋದಾದರೆ, ನೇಮಕಾತಿ ಹಂತಗಳು ಯಾವ ರೀತಿಯಾಗಿರುತ್ತೆ. ಸೊ ನೇಮಕಾತಿ ಫಸ್ಟ್ ಪರೀಕ್ಷೆ ಇರುತ್ತೆ, ಸೊ ಫಸ್ಟ್ ಎಕ್ಸಾಮ್ ಇರುತ್ತೆ. ಸೊ ಯಾವುದೇ ಆಗಲಿ ಕಾನ್ಸ್ಟೇಬಲ್ಲೇ ಆಗಲಿ SI ಆಗಲಿ ಎರಡೂ ಕೂಡ ಫಸ್ಟ್ ಪರೀಕ್ಷೆ ಇರತಕ್ಕಂಥದ್ದು. ಮತ್ತು ಅದಾದಮೇಲೆ ಸೆಕೆಂಡ್ ದೈಹಿಕ ಪರೀಕ್ಷೆ ಇರುತ್ತೆ. ಸೊ ನೆಕ್ಸ್ಟ್ ಲಾಸ್ಟಿಗೆ ವೈದ್ಯಕೀಯ ಪರೀಕ್ಷೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಪರೀಕ್ಷೆಗಳು ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ಗೆ ಬೇರೆ ಪರೀಕ್ಷೆ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಬೇರೆ ಪರೀಕ್ಷೆ, ಬೇರೆ ಬೇರೆ ರೀತಿಯಾದ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ PCಗೆ ನೋಡಿರಿ, ನಾರ್ಮಲ್ PC 100 ಮಾರ್ಕ್ಸಿಗೆ ನಾವು ಎಕ್ಸಾಮನ್ನು ಬರಿತೀವಿ. ಸೊ 100 ಮಾರ್ಕ್ಸಿಗೆ ಎಕ್ಸಾಮನ್ನು ಬರಿತೀವಿ, ನೆಗೆಟಿವ್ ಪಾಯಿಂಟ್ ಕೂಡ ಇರುತ್ತೆ. ಬಟ್ ಇಲ್ಲಿ ಎಕ್ಸೈಸ್ PCಗೆ ಏನಪ್ಪ ಅಂತಂದರೆ 2 ಪೇಪರ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಸೊ ಪೇಪರ್ 1 ಕೂಡ 150 ಮಾರ್ಕ್ಸಿಂದ ಇರುತ್ತೆ, ಪೇಪರ್ 2 ಕೂಡ 150 ಮಾರ್ಕ್ಸಿಂದ ಇರುತ್ತೆ. ಸೊ ಬಹು ಆಯ್ಕೆ ಎರಡೂ ಕೂಡ MCQ ಪ್ರಶ್ನೆಗಳಾಗಿರುತ್ತೆ. PCಗೆ 2 ಪೇಪರು MCQ ಇರುತ್ತೆ. ಸೊ ಮೊದಲನೇದು ಸಾಮಾನ್ಯ ಜ್ಞಾನ ಕಾಮನ್ GKದು ಇರುತ್ತೆ. ಸೊ ಅದೇ ರೀತಿಗೆ ಎರಡನೇ ಪೇಪರ್ ಇರುತ್ತಲ್ಲ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್, ಸಾಮಾನ್ಯ ಕನ್ನಡ ಅಥವಾ ಇಂಗ್ಲೀಷ್ ಅನ್ನುವಂಥದ್ರ ಮೇಲೆ 150 ಅಂಕಗಳದ್ದು. 2 ಪೇಪರ್ 1 ಕೂಡ 2 ಗಂಟೆ ಟೈಮ್ ಇರುತ್ತೆ. ಸೊ ಪೇಪರ್ 2ಗೂ ಕೂಡ ನಿಮಗೆ 2 ಗಂಟೆ ಟೈಮ್ ಇರುತ್ತೆ. ಸೊ ಅದೇ ರೀತಿಯಾಗಿ SI ನೋಡೋದಾದರೆ ಫಸ್ಟ್ ಪೇಪರ್ ಹೆಂಗಿರುತ್ತೆ, ಸೊ 30 ಅಂಕಗಳ ಇರುತ್ತೆ, 30 ಅಂಕಗಳ ಪ್ರಬಂಧ ಇರುತ್ತೆ. ಅದೇ ರೀತಿಯಾಗಿ ಭಾಷಾಂತರ ಟ್ರಾನ್ಸ್ಲೇಷನ್ಗೆ 20 ಅಂಕಗಳದ್ದಿರುತ್ತೆ. ಟೋಟಲ್ 50 ಅಂಕಗಳದ್ದು ಏನಪ್ಪ 90 ನಿಮಿಷ ಟೈಮ್ ಇರುತ್ತೆ ನಿಮಗೆ ಭಾಷಾಂತರ ಮಾಡೋದಕ್ಕೆ ಮತ್ತು ಪ್ರಬಂಧ ಬರೆಯೋದಕ್ಕೆ 90 ನಿಮಿಷದ ಟೈಮ್ ಇರತಕ್ಕಂಥ ಒಂದು SI ಪೋಸ್ಟು ಕರಿತಾ ಇದ್ದಾರೆ. ಸೊ ಇನ್ನು ಎರಡನೇ ಪೇಪರ್, 1ನೇ ಪೇಪರ್ 50 ಮಾರ್ಕ್ಸಿಂದ ಇದ್ದರೆ ಬಹು ಆಯ್ಕೆಯ 90 ನಿಮಿಷದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಇದಕ್ಕೂ ಕೂಡ 90 ನಿಮಿಷ ಕಡಿಮೆ ಟೈಮ್ ಇದೆ ನೋಡಿ, SIಗೆ ಸ್ವಲ್ಪ ಕಡಿಮೆ ಸಮಯ ಇರತಕ್ಕಂಥದ್ದು. ಸೊ ಇವೆರಡನ್ನ ಪೇಪರ್ 1 ಪೇಪರ್ 2 ಆಗಿ ಎಕ್ಸಾಮನ್ನು ನಡೆಸ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ದೈಹಿಕ ಪರೀಕ್ಷೆ PC ಮತ್ತು ESIಗೆ ನಿಮಗೆ ಫಿಸಿಕಲ್ ಏನಿರುತ್ತೆ. ಸೊ ಪುರುಷ ಅಭ್ಯರ್ಥಿಗಳಿಗೆ ನೋಡಪ್ಪ ಎತ್ತರ 163 ಸೆಂಟಿಮೀಟರ್. ಯಾರು ಹೈಟ್ ನಮ್ಗೆ ಕೊಡಲ್ಲ PC PSI ಅಂತ ಇರ್ತಾರೋ ಇದು ಒಳ್ಳೆ ಚಾನ್ಸ್ ಸ್ನೇಹಿತರೆ. ಸೊ ತುಂಬ ಜನ ಕಡಿಮೆ ಹೈಟ್ ಇರ್ತಕ್ಕಂಥವ್ರು ಇದನ್ನು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇದೆ. ಇನ್ನು ತೂಕದ ಬಗ್ಗೆ ಕೊಟ್ಟಿಲ್ಲ, ಮಹಿಳೆಯರಿಗೆ 49.9ಕ್ಕಿಂತ ಜಾಸ್ತಿ ತೂಕ ಇರಬೇಕಾಗಿರುತ್ತದೆ. ಇನ್ನು ಪುರುಷರಿಗೆ ಎದೆ ಚೆಸ್ಟ್ ಎಷ್ಟು ಇರಬೇಕಂದ್ರೆ 81ರಿಂದ 86ವರೆಗೆ, ಅಂದರೆ 81 ಮಿನಿಮಮ್ ಇರಬೇಕು, ಅಂದರೆ ಉಸಿರು ಒಳಗಡೆ ಹೇಳ್ಕೊಂಡಾಗ ಸೊ 86 ಆಗಿರಬೇಕು. ನೆಕ್ಸ್ಟ್ ಇನ್ನು ವಿಧಗಳು ಅಂದರೆ ಏನಪ್ಪ ಅಂದರೆ ಫಿಸಿಕಲ್ ಯಾವ ರೀತಿಯಾಗಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಪುರುಷರಿಗೆ ಏನಿರುತ್ತೆ ನೋಡಿ, 1.20 ಮೀಟ್ರ್ ಓಡಬೇಕು, ಅಂದರೆ 1.20 ಕಿಲೋಮೀಟರ್ ಇದು. ಸೊ ಕಿಲೋಮೀಟರ್ನಷ್ಟು 15 ಸೆಕೆಂಡ್ಗಳಲ್ಲಿ ನೀವು ಓಡಬೇಕಾಗಿರತಕ್ಕಂಥದ್ದು. ಸೊ ಅದೇ ರೀತಿಯಾಗಿ 3.80 ಮೀಟ್ರ್ ಏನಪ್ಪ ಅಂದರೆ ಉದ್ದ ಜಿಗಿತ ಇರುತ್ತೆ. ಸೊ 15 ಸೆಕೆಂಡ್ 100 ಮೀಟ್ರ್ ಓಟ, ಸಾರಿ
ಮಿಸ್ಟೇಕ್ ಮಾಡಿದೆ ನೋಡ್ರಿ. ಏನಪ್ಪ ಅಂದ್ರೆ ಓಟ 100 ಮೀಟರ್ ಇರುತ್ತೆ, 15 ಸೆಕೆಂಡ್ ಒಳಗಡೆ ಓಟ ಓಡಬೇಕು 15 ಪುರುಷರು. ಸೊ ಮಹಿಳೆಯರಿಗೆ 18.5 ಸೆಕೆಂಡ್ ಒಳಗಡೆ 100 ಮೀಟರನ್ನು ನೀವು ರನ್ನಿಂಗ್ ಮಾಡಬೇಕಾಗಿರುತ್ತೆ. ಇನ್ನು ಎತ್ತರ ಜಿಗಿತ 1.20 ಮೀಟರ್ನಷ್ಟು ಎತ್ತರ ಜಿಗಿತ ಇರುತ್ತೆ. ಸೊ 0.9 ಮೀಟರ್ನಷ್ಟು ವುಮೆನ್ಸಿಗಿರುತ್ತೆ. ಇನ್ನು ಉದ್ದ ಜಿಗಿತ 3.80 ಮೀಟರ್ ಇರುತ್ತೆ. ಸೊ ವುಮೆನ್ಸಿಗೆ 2.50 ಮೀಟರ್ ಇರುತ್ತೆ. ಇನ್ನು ಗುಂಡು ಎಸೆತ 7.26 kg ಒಂದು ಗುಂಡನ್ನು 5.60 ಮೀಟರ್ನಷ್ಟು ಉದ್ದಕ್ಕೆ ಒಗಿಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಮಹಿಳೆಯರಿಗೆ 4 kg ಗುಂಡು 3.75 ಮೀಟರ್ ಉದ್ದಕ್ಕೆ ಒಗಿಬೇಕಾಗತ್ತೆ. ಇನ್ನು 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ನಲ್ಲಿ ಕವರ್ ಮಾಡಬೇಕು. 800 ಮೀಟರ್ ಓಟ ಒಂದಿರುತ್ತೆ, ಅದನ್ನ 2 ನಿಮಿಷ 50 ಸೆಕೆಂಡ್ನಲ್ಲಿ ಪುರುಷರು ಕವರ್ ಮಾಡಬೇಕು. ಮತ್ತು ಮಹಿಳೆಯರಿಗೆ 200 ಮೀಟರ್ ಓಟ 40 ಸೆಕೆಂಡ್ನಲ್ಲಿ ಅವರು ಕವರ್ ಮಾಡಬೇಕಾಗಿರುತ್ತೆ. ಇದೊಂದು ಸ್ವಲ್ಪ ಲಕ್ಷ್ಯದಲ್ಲಿರಲಿ, ಅದೇನು ಟಫ್ ಇಲ್ಲ, ಫಿಸಿಕಲ್ ಅದೇನು ಈಸಿ ಇರುತ್ತೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಡ್ರಿ. ನೆಕ್ಸ್ಟ್ ನೇಮಕಾತಿ ಪರೀಕ್ಷೆ ಅಂದರೆ ಅದು ಅಷ್ಟುದ್ರಲ್ಲಿ ಇಲ್ಲಿ ಫಿಸಿಕಲ್ ನೋಡ್ರಿ, ಇದ್ರೊಳಗಡೆ ಇವು ಅಷ್ಟುದ್ರಲ್ಲಿ 3 ಕಂಪ್ಲೀಟ್ ಮಾಡ್ಬೇಕು ನೀವು. ಇದರಲ್ಲಿ 3 ಯಾವುದಾದ್ರೂ 3 ಕಂಪ್ಲೀಟ್ ಮಾಡಿದರೆ ನಿಮಗೆ ಮುಗೀತು. ನೆಕ್ಸ್ಟ್ 5ರಲ್ಲಿ 3 ನೇಮಕಾತಿ ಪರೀಕ್ಷೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ವಿಜ್ಞಾನ, ಖಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಪ್ರಚಲಿತ ಘಟನೆಗಳು, ಈ ರೀತಿಯಾಗಿ ಸಿಲೆಬಸ್ ಇದೆ. ಸೊ ಅದನ್ನು ನಾನೇನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಡೈಲಿ ಒಂದೊಂದು ಮಾಡಲ್ ಕ್ವಶನ್ ಪೇಪರ್ ನಿಮ್ಗೆ ಸಾಲ್ವ್ ಮಾಡ್ತಾ ಮತ್ತು ಅದರ ಬಗ್ಗೆ ಹೇಳ್ತಾನೋ. ನಮ್ಮ ಚಾನಲ್ದಲ್ಲಿ ಕೂಡ ಬರುತ್ತೆ. ಸೊ ಹಲವಾರು ಬುಕ್ಗಳು ಕೂಡ ಇದ್ದಾವೆ. ಸೊ ಯಾರು ಪ್ರಿಪ್ರೇಷನ್ನ ಮಾಡಬೇಕು ಅಂದ್ಕೊಂಡಿದ್ರು ಇವತ್ತೇ ಈಗಿನಿಂದಾನೇ ಸ್ಟಾರ್ಟ್ ಮಾಡಿಕೊಡ್ರಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಸಡನ್ನಾಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಸಡನ್ನಾಗಿ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ತುಂಬ ಕಾಂಪಿಟೇಷನ್ ಇದೆ. ಸೊ KPSCದವರು ನಡೆಸ್ತಕ್ಕಂಥ ಎಕ್ಸಾಮ್ ಇದು. ಸೊ ತುಂಬ ಡೀಪಾಗಿ ಕ್ವಶನ್ಗಳು ಬರ್ತವೆ. ಸ್ವಲ್ಪ ಪೇಪರ್ 2 ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಓದ್ಕೊಡ್ರಿ, ಒಳ್ಳೆ ಚಾನ್ಸ್ ಇದೆ. ಮತ್ತು ಏನಪ್ಪ ಅಂದರೆ ಇವಾಗ ನಡೀತಾ ಇರತಕ್ಕಂಥ ಗದ್ದಲದ ಮುಗಿತವೆ ಇವಾಗ 1-2 ತಿಂಗಳೊಳಗಡೆ ಈ ಒಂದು ಕೋರ್ಟ್ನಲ್ಲಿರ್ತಕ್ಕಂಥ ಕೇಸ್ ಕೂಡ ಮುಗಿಯುತ್ತೆ. ಸೊ ಅದು ಮುಗಿದ ತಕ್ಷಣವೇ ಐ ಥಿಂಕ್ ಫೆಬ್ರವರಿ ಎಂಡಿಗೆ ಅಥವಾ ಮಾರ್ಚ್ನಲ್ಲಿ ಇದ್ರದ್ದು ಕನ್ಫರ್ಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾಗಿ 4 ಅಥವಾ 5 ತಿಂಗಳು ಟೈಮ್ ಕೊಡ್ತಾರೆ. ಮೇ, ಜೂನ್, ಜುಲೈದಲ್ಲಿ ಎಕ್ಸಾಮ್ ಬರ್ಬೋದು. ಇದ್ರದ್ದು ಜುಲೈದಲ್ಲಿ ಎಕ್ಸಾಮ್ ಬರುತ್ತೆ. ಸೊ ತುಂಬ ಕಡಿಮೆ ಸಮಯ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗಿನಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಡ್ರಿ. ಯಾರು ಊರಿಗೆ ಹೋಗಿದ್ರು ಅವರು ವಾಪಸ್ ಬಂದು ಪ್ರಿಪ್ರೇಷನ್ ಕೂಡ ಮಾಡಿ. ಮತ್ತೇನಪ್ಪ ಅಂದರೆ ಡೈಲಿ ನಾ ಇದ್ರ ಮೇಲೆ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತೀನಿ, ಮಾಡೆಲ್ ಕ್ವಶನ್ ಪೇಪರ್ನ, ಅದನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.